ಇಂದು ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ. ಕೊಲಂಬಿಯಾದಲ್ಲಿ ಈ ಒಂದು ಭೀಕರ ವಿಮಾನ ದುರಂತ ಸಂಭವಿಸಿರುವಂತದ್ದು. ಪ್ರೊಫೆಲನ್ ವಿಮಾನ ಇದು. ವಿಮಾನದ 13 ಜನ ಏನಿದ್ರು, ವಿಮಾನದಲ್ಲಿದ್ದಂತ 13 ಜನ ಪ್ರಯಾಣಿಕರು ಈ ರೀತಿಯಾಗಿ ಅಂತ್ಯವನ್ನ ಕಂಡಿರುವಂತದ್ದು. ಇಬ್ಬರು ಸಿಬ್ಬಂದಿಗಳು ಕೂಡ ಇದರಲ್ಲಿ ಪ್ರಯಾಣಿಸ್ತಾ ಇದ್ರು. ಹವಾಮಾನ ವೈಪರೀತ್ಯ ಕಾರಣದಿಂದ ಈ ಒಂದು ದುರಂತ ಸಂಭವಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಸ್ಥಳದಲ್ಲಿ ಶವಗಳಿಗಾಗಿ ಈಗಾಗಲೇ ಶೋಧ ಕಾರ್ಯ ಆರಂಭವಾಗಿದೆ. ನಿನ್ನೆಯಷ್ಟೇ ಒಂದು ವಿಮಾನ ದುರಂತ ಸಂಭವಿಸಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ದುರಂತವನ್ನ ಕಂಡಿದ್ದಾರೆ. ಇದರ ಮಧ್ಯೆ ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ. ಕೊಲಂಬಿಯಾದಲ್ಲಿ ಈ ಒಂದು ಭೀಕರ ವಿಮಾನ ದುರಂತ ಸಂಭವಿಸಿರುವಂತದ್ದು. ಅಪಘಾತದಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ. ಸಟೇನಾ ಒಡೆತನದ ಈ ಒಂದು ವಿಮಾನ ಸಂಸ್ಥೆ ಏನಿದೆ, ಆ ವಿಮಾನ ಸಂಸ್ಥೆಗೆ ಸೇರಿದ ವಿಮಾನ ಈ ರೀತಿಯಾಗಿ ದುರಂತ ಸಂಭವಿಸಿರುವಂತದ್ದು. ಕುಕುಟಾದಿಂದ ಟೇಕ್ ಆಫ್ ಆಗ್ತಾ ಇದ್ದಂತ ವಿಮಾನ ಈ ರೀತಿಯಾಗಿ ಬೊಕಾನಾ ಬಳಿ ಲ್ಯಾಂಡಿಂಗ್ ಆಗುವಾಗ ದುರಂತವಾಗಿರುವಂತದ್ದು. ಲ್ಯಾಂಡಿಂಗ್ ಆಗುವಂತ ವೇಳೆ ಸ್ಫೋಟಗೊಂಡು ವಿಮಾನ ಪತನವಾಗಿದೆ. ಇದರಿಂದಾಗಿ ಬರೋಬ್ಬರಿ 15 ಜನ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ 13 ಜನ ಪ್ರಯಾಣಿಸ್ತಾ ಇದ್ರು. ಅವರೊಂದಿಗೆ ಇಬ್ಬರು ಸಿಬ್ಬಂದಿಗಳು ಕೂಡ ಪ್ರಯಾಣಿಸ್ತಾ ಇದ್ರು. ಇವರೆಲ್ಲರನ್ನ ಸೇರಿ ಒಟ್ಟಾರೆ 15 ಜನ ಈ ರೀತಿಯಾಗಿ ಅಂತ್ಯವನ್ನ ಕಂಡಿರುವಂತದ್ದು. ಇದಕ್ಕೆ ಮುಖ್ಯವಾಗಿ ಹವಾಮಾನ ವೈಪರೀತ್ಯ ಕಾರಣ ಎಂಬುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಈ ಒಂದು ಸ್ಥಳದಲ್ಲಿ ಏನು ದುರಂತ ಸಂಭವಿಸಿದೆ, ಅಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ಆರಂಭವಾಗಿದೆ.